ವಿದ್ಯಾರ್ಥಿ ಬದುಕಿನಲ್ಲಿ ವೈಫಲ್ಯಗಳು ಭವಿಷ್ಯದ ಮುನ್ನಡೆಗೆ ಬಹುದೊಡ್ಡ ಅನುಭವವನ್ನು ಒದಗಿಸುತ್ತೆ ಅಂತ ಶಕ್ತಿ ಪತ್ರಿಕೆಯ ಸಂಪಾದಕರಾದ ಜಿ ಚಿದ್ವಿಲಾಸ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ನಡೆದ ಎಲ್ಕೆಜಿ ಕ್ರೆಸೆಂಟ್ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಜೀವನದ ವೈಫಲ್ಯಗಳನ್ನು ಸ್ವೀಕರಿಸಲು, ಸವಾಲುಗಳನ್ನು ಎದುರಿಸಲು, ವಿದ್ಯಾರ್ಥಿಗಳನ್ನು ಸದೃಢಗೊಳಿಸುವಲ್ಲಿ ಶಿಕ್ಷಕರ, ಪೋಷಕರ ಪಾತ್ರ ಮಹತ್ವದ್ದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಕ್ಕಳ ಅತಿಯಾದ ಮೊಬೈಲ್ ಬಳಕೆಗಳು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ. ಆದ್ದರಿಂದ ಹೊರಾಂಗಣ ಚಟುವಟಿಕೆಗಳನ್ನು ಉತ್ತೇಜಿಸುವಂತೆ ಪೋಷಕರಿಗೆ ಕಿವಿಮಾತು ಹೇಳಿದರು. ಶಿಕ್ಷಕರಂತಹ ಒಂದು ಬದುಕಿನ ಅತ್ಯಂತ ಪ್ರಮುಖ ಕ್ಷೇತ್ರವನ್ನು ಸಮಾಜಕ್ಕೆ ಕೊಡ್ತೀವಿ ಅಂತ ಹೇಳುವಂತಹ ಒಂದು ಅಭಿಲಾಷೆ ಇಟ್ಕೊಂಡು ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿರುವಂತಹ ಆಡಳಿತ ಮಂಡಳಿಯ ಎಲ್ಲ ಪ್ರಮುಖರೇ, ಮಕ್ಕಳನ್ನ ಬೆಳೆಸುವಂತಹ ರೀತಿಯ ನಿಟ್ಟಿನಲ್ಲಿ ಕೇವಲ ಶಿಕ್ಷಕರ ಶಾಲೆಯ ಪಾತ್ರ ಮಾತ್ರ ಅಲ್ಲ, ಪೋಷಕರ ಪಾತ್ರ ಅತ್ಯಂತ ಪ್ರಭಾವಯುತವಾಗಿದ್ದು, ಅತ್ಯಂತ ಜವಾಬ್ದಾರಿಯುತವಾಗಿರುವಂಥದ್ದು, ಅತ್ಯಂತ ಅಗತ್ಯ ಇರುವಂಥದ್ದು ಹೇಳುವಂಥದ್ದು ಪೋಷಕರಿಗೆ ಬೇಕು. ನಮ್ಮ ಮಗನ ಶಾಲೆಗೆ ಕಳಿಸಿದ್ರೆ ನಮ್ಮ ಜವಾಬ್ದಾರಿ ಹೋಯ್ತು ಹೇಳುವಂತಹ ಮನಸ್ಥಿತಿ ಇರೋದು ವಿಶೇಷವಾಗಿ ಕೊಡುತ್ತದೆ. ನಾನು ಹೋಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಶಾಲೆಯ ಪ್ರತಿ ಒಂದು ಚಟುವಟಿಕೆಗಳಲ್ಲಿ ಕೂಡ ಅಲ್ಲಿ ಪೋಷಕರು ಪಾಲುದಾರರು. ಸ್ವಾತಂತ್ರ್ಯ ದಿನಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಹಬ್ಬ ಹರಿದಿನಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳ ಜೊತೆಯಲ್ಲಿ ಪೋಷಕರು ಬರ್ತಾ ಇದ್ರು. ನಮ್ಮಲ್ಲಿ ಪೋಷಕರು ಏನೋ ಒಂದು ಕಷ್ಟಕ್ಕೆ ನಾಳೆ ಏನಾದ್ರೂ ಗುರುತಿಸಲ್ಪಟ್ಬಿಡ್ತೀವಿ ಅಂತ ಹೇಳಕ್ ಮಾತ್ರ ಬರ್ತಾ ಇದ್ದೀವಿ, ಇಲ್ಲಾಂದ್ರೆ ಬರೋದೇ ಇಲ್ಲ. ಫೀಲ್ಡ್ ಮಾರ್ಷಲ್ ಕಾಲೇಜಿನ ಒಂದು ಕ್ವಾಲಿಟಿ ಅಸೆಸ್ಮೆಂಟ್ ಸಮಿತಿಗೆ ನನ್ನನ್ನು ಹಾಕಿದಾಗ ನಾನು ಕೇಳಿದೆ, ಮಕ್ಕಳ ಮಾರ್ಕ್ಸ್ ಕಾರ್ಡ್ ತಿಳಿಸುವಂತ ವ್ಯವಸ್ಥೆ ಆದ್ರೂ ಇದೆಯಾ? ಇಲ್ಲ, ದುಡ್ಡಿಲ್ಲ. ಬೇಡ, ನಾವೆಲ್ಲ ಹಾಕಿ ವ್ಯವಸ್ಥೆ ಮಾಡೋಣ. ಏನ್ ಮಾಡಿದ್ರು ಪೋಷಕರು ಬರೋಲ್ಲ ಸರ್. ಇಲ್ಲಿ ಮಕ್ಕಳನ್ನ ಕಳಿಸಿಬಿಟ್ರೆ ಮುಗಿದು ಅವರ ಜವಾಬ್ದಾರಿ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಕಷ್ಟ ಆಗ್ತಾ ಇದೆ ಅಂತ. ಕೊಡಗಿನಲ್ಲಿ ತಾವು ನೋಡಿ, ಇಂಥ ಸಂಸ್ಥೆ, ಇಂಥ ಪುಟ್ಟ ಮಕ್ಕಳ ಒಂದು ಇದರಲ್ಲಿ ಬಿಟ್ಟರೆ ದೊಡ್ಡ ಸಂಸ್ಥೆಗಳಲ್ಲಿ ಪಾಠ ಮಾಡುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಪೋಷಕರ ಪಾತ್ರ ಏನೂ ಇಲ್ಲ. ಅದು ಇರಬೇಕು, ಅದು ಕರ್ತವ್ಯ, ಅದು ಜವಾಬ್ದಾರಿ, ಅದು ಪ್ರಜ್ಞೆ, ಅದು ಬೇಕಾಗಿರುವಂತದ್ದು ಕೊಡಗಿನಲ್ಲಿ ಜಾಸ್ತಿ ಆಗ್ಬೇಕು ಅಂತ ಹೇಳ್ತಾ ಸಮಾರಂಭದಲ್ಲಿ ಡಿಡಿಪಿಐ ರಂಗಧಾಮಪ್ಪ, ಬಿಇಒ ಡಾಕ್ಟರ್ ದೊಡ್ಡೇಗೌಡ, ಕೆಟಿ ಬೇಬಿ ಮ್ಯಾಥ್ಯೂ, ವಸಂತಿ, ದಮಯಂತಿ, ಎಲ್ಕೆಜಿ ಕ್ರೆಸೆಂಟ್ ಶಾಲೆಯ ಬಾತ್ಮೀದಾರರಾದ ಮುನೀರ್ ಅಹಮದ್, ನಿರ್ದೇಶಕ ಲಿಯಾಕತ್ ಅಲಿ ಸೇರಿದಂತೆ ನಿರ್ದೇಶಕ ಲಿಯಾಕತ್ ಅಲಿ, ಶಾಲೆಯ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. On behalf of everyone, we express our heartfelt gratitude for gracing this moment. Face count में 150 चलेगा. Gratitude to our students, parents, and staff for their hard work and dedication. The rural system education society. Third thing. ಬಹಳ ಉತ್ಸಾಹದಿಂದ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೋಷಕ ವರ್ಗದವರೇ, ವಿದ್ಯಾರ್ಥಿಗಳೇ, ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕ್ರೆಸೆಂಟ್ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು ಮತ್ತೆ ಆಡಳಿತ ಮಂಡಳಿಯವರು, ಎಲ್ಲ ವಿದ್ಯಾರ್ಥಿಗಳನ್ನು, ಸನ್ಮಾನ್ಯ ಚಿದ್ವಿಲಾಸ್ ಅವರು ಅದ್ಭುತವಾದ ಪ್ರೇರಕ ನುಡಿಗಳನ್ನು ಆಡಿದ್ದಾರೆ. ಸಮಗ್ರವಾದ ಮಾತುಗಳು. ನಾನಂತೂ ತುಂಬಾ ಖುಷಿ ಪಟ್ಟೆ. ನಾವೆಲ್ಲ ಆಡ್ಬೇಕಾದ ಮಾತುಗಳು ಅವ್ರ ಬಾಯಿಂದ ಹೊರಹೊಮ್ಮಿದೆ. Yes, and dignitaries, your presence made a program and ನಿರ್ಣಯಿಸ್ತಾ ಇತ್ತು ನಮ್ಮ ಪೋಷಕರು. And the talent of the students. The parents are MG Rihan, Mohammed
ಮಕ್ಕಳು ಎಷ್ಟೋ ನವನವಿಕೆಯಿಂದ ಅವರು ಪಡೆದುಕೊಂಡ ಪ್ರೈಸ್ಗಳನ್ನು ತಗೊಳ್ಳಿಕ್ಕೆ ಉತ್ಸಾಹಿಗಳಾಯಿತು. ಎಲ್ಲ ಮಾತು ಕೇಳುವಷ್ಟು ಅವರಿಗೆ ವ್ಯವಧಾನ ನಡೀತು. ಯಾಕಂದ್ರೆ ಆ ಪ್ರೈಸ್ ಅನ್ನು ತಗೊಳ್ಬೇಕು ಅನ್ನುವಂಥ ಪ್ರೀತಿಯ ಒಂದು ಆಕಾಂಕ್ಷೆ ಇದೆ ಅವರು ಮಕ್ಕಳಾಯಿತು. ನಮ್ಮ ಜೀವನದಲ್ಲಿ ಗೆದ್ದಾಗ ಅದರಲ್ಲಿ ಸಿಗುವಂತಹ ಸಂತೋಷ ಅಷ್ಟಿಷ್ಟರು ಶಿಸ್ತುಬದ್ಧವಾದ ಒಂದು ವಿದ್ಯಾಭ್ಯಾಸ ಪಡೆದ್ರೆ ಮಾತ್ರ ಬಹುಮಾನ ಸಿಗೋದು, ಅಲ್ಲಿಯವರೆಗೆ ಬಹುಮಾನ ಸಿಗುವುದಿಲ್ಲ. ಒಂದು ಕಿವಿ ಮಾತನ್ನು ಒಂದು ಹೇಳ್ತೇವೆ ನಾವು, ಮಕ್ಕಳಲ್ಲಿ ಬಹಳ ಮುಖ್ಯವಾದದ್ದು ಶಿಸ್ತು. ಈ ಶಿಸ್ತನ್ನ ಶಾಲೆಗೆ ಕಲಿಸ್ತೇವೆ, ಮತ್ತೆ ಮನೆಗಳಲ್ಲಿ ಕಲಿಸ್ತೇವೆ ಅಲ್ವಾ? ಇದು ಕೊಟ್ಟದ ಎಲ್ಲ ಬಹುಮಾನಗಳನ್ನ ಎರಡು ನಿಮಿಷಕ್ಕೆ ಸೀಮಿತವಾಗಿ ಮಾತಾಡ್ತೀವಿ. ನಾವು ಯಾವುದಾದ್ರು ನಾನು ನನ್ನ ಮಾತು ಹೇಳಿದಪ್ಪಾದ್ರು ಅಂತ ಹೇಳ್ಬಿಟ್ಟು ಎರಡು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ದೆ. ಹಾಗಾಗಿ ಅತಿ ದೀರ್ಘವಾದ ಭಾಷಣ ಖಂಡಿತವಾಗಿ ಕೂಡ ನಾನು ಮಾಡಿರಬಹುದು. ನಾವು ಪೋಷಕರು ಅಥವಾ ಮಕ್ಕಳು ನಾವೆಲ್ಲ ಕೂಡ ಯಾವುದೇ ಕಾರ್ಯದಲ್ಲಿ ಆದರೂ ಕೂಡ ಜಯಕ್ಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ನಡೆಸಲೇಬೇಕಾಗುತ್ತೆ. ಆ ಪ್ರಯತ್ನದ ಫಲವಾದ ಈಗಾಗಲೇ ತುಂಬಾ ಹೊತ್ತಾಗಿದೆ. ಎಲ್ಲ ಬಹಳಷ್ಟು ಮಂದಿ ಪೋಷಕರು ಹೋಗಿದ್ದಾರೆ. ಅದಕ್ಕೆ ಕೆಲವು ನಾನು ಭಾಷಣ ಬಗ್ಗೆ ನಿಂತಿಲ್ಲ, ಶಾಲೆಯ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದಿದ್ದೇನೆ. ತಿಳಿದಿದೆ ಶಾಲೆಯಲ್ಲಿ ಮುಂದಿನ ವರ್ಷ 7, 8, 9ನೇ ತರಗತಿ IAS Don't go, wait. Just a minute. Okay, done. Yes. ವಿಡಿಯೋ ತೆಗಿತಾರೆ. ಸ್ವಲ್ಪ ಸ್ಮೈಲ್ ಇರಲಿ. ಓಕೆ ಆಯ್ತು.